ವಿಮಾನ ದುರಂತ ನಡೆದ ಸ್ಥಳದಲ್ಲಿ ಭಗವದ್ಗೀತೆ ಲಭ್ಯವಾಗಿದೆ. ವಿಮಾನದ ಅವಶೇಷಗಳ ಅಡಿ ಸುರಕ್ಷಿತವಾಗಿ ಭಗವದ್ಗೀತೆ ಇರೋದನ್ನ ನೋಡಬಹುದಾಗಿದೆ. ಭಗವದ್ಗೀತೆ ಜೊತೆ ಪ್ರಯಾಣವನ್ನ ಮಾಡ್ತಾ ಇದ್ದ ಪ್ರಯಾಣಿಕ ಇಡೀ ವಿಮಾನವೇ ಸುಟ್ಟರೂ ಸುರಕ್ಷಿತವಾಗಿ ಭಗವದ್ಗೀತೆ ಇದ್ದದ್ದು ಪತ್ತೆಯಾಗಿದೆ. ಸಾಮಾನ್ಯವಾಗಿ ಬೆಂಕಿ ಹೊತ್ಕೊಂಡಿರುವಂತಹ ಸನ್ನಿವೇಶದಲ್ಲಿ ಪೇಪರ್, ಪ್ಲಾಸ್ಟಿಕ್ ಇವೆಲ್ಲವೂ ಕೂಡ ಬೇಗ ಅಟ್ರಾಕ್ಟ್ ಆಗಿಬಿಡುತ್ತೆ, ಬೇಗ ಬೂದಿ ಆಗಿಬಿಡುತ್ತೆ. ಆದರೆ ನೀವು ನೋಡ್ತಾ ಇದ್ದೀರಿ, ಆ ಭಗವದ್ಗೀತೆಯನ್ನು ತೋರಿಸ್ತಾ ಇದ್ದಾರೆ, ಪೇಪರ್ಗಳು ಯಾವೂ ಕೂಡ ಸುಟ್ಟಿಲ್ಲ, ಅಷ್ಟು ಸೇಫ್ ಆಗಿದೆ. ಇದನ್ನು ಪ್ರಯಾಣಿಕರೊಬ್ಬರು ತಮ್ಮ ಟ್ರಾವೆಲ್ ಅವಧಿಯಲ್ಲಿ ಸಾಮಾನ್ಯವಾಗಿ ಸಿನಿಮಾಗಳು ಇನ್ನೊಂದು ನೋಡಿಕೊಂಡು ಟೈಮ್ ಸ್ಪೆಂಡ್ ಮಾಡ್ತಾರೆ. ಕೆಲವರು ಟ್ರಾವೆಲಲ್ಲಿ, ಇನ್ನು ಕೆಲವರು ನಿದ್ರೆಗೆ ಜಾರ್ತಾರೆ. ಬಟ್ ಇವರು ಭಗವದ್ಗೀತೆ ಓದ್ಕೊಂಡು ಹೋಗೋಣ ಅಂತ ಒಬ್ಬರು ಪ್ರಯಾಣಿಕರು ತೆಗೆದುಕೊಂಡು ಹೋಗಿದ್ದಾರೆ. ಆದರೆ ಅದು ಅವಶೇಷಗಳ ಅಡಿ ಸಿಕ್ಕಿದೆ. ಈಗ ಅದು ನೋಡಿ ಯಾವ ರೀತಿಯಲ್ಲಿ ಸೇಫ್ ಆಗಿದೆ ಅಂತ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪವಿತ್ರ ಕಡ್ತಲ. ಪವಿತ್ರ, ಭಗವದ್ಗೀತೆ ಆ ಪುಸ್ತಕ ಏನಿದೆ, ಹಾಳೆಗಳ ಅರ್ಧೇ ಇಲ್ಲ. ನಿಜವಾಗ್ಲೂ ಒಂದು ರೀತಿ ಅಚ್ಚರಿಗೆ ಅದು ಕೂಡ ಕಾರಣವಾಗ್ತಾ ಇದೆ. ಹೇಗೆ ಈ ಇಷ್ಟು ದೊಡ್ಡ ದುರಂತದಲ್ಲಿ ಒಬ್ಬರು ಬದುಕುಳಿದಿದ್ದಾರೋ ಅದೇ ರೀತಿಯಾಗಿ ಸಾಮಾನ್ಯವಾಗಿ ಬೆಂಕಿ ಅಂತ ಅಂದಾಗ ಇವೆಲ್ಲವೂ ಕೂಡ ಬೇಗ ಸುಟ್ಟು ಹೋಗುವಂತಹ ವಸ್ತುಗಳಾಗಿದ್ದರಿಂದ ಇದು ಸುಟ್ಟಿಲ್ಲ ಅನ್ನೋದೇ ಒಂದು ರೀತಿ ಅಚ್ಚರಿಗೆ ದೂಡ್ತಾ ಇದೆ. ಹೌದು, ಒಬ್ಬ ವ್ಯಕ್ತಿ ಯಾವ ರೀತಿ ಮೃತ್ಯುಂಜಯನ ರೀತಿಯಲ್ಲಿ ಬದುಕಿ ಬಂದ್ರು ಅದು ಇಡೀ ದೇಶವನ್ನ ಅಚ್ಚರಿಗೊಳಿಸಿತ್ತು. ಹೇಗೆ ಇವರು ಸಾವನ್ನ ಗೆದ್ದು ಬಂದ್ರು ಅಂತ ಒಂದು ಹಂತದಲ್ಲಿ ಅದು ಮಿರಾಕಲ್ ರೀತಿಯಲ್ಲೇ ಆಗಿತ್ತು. ಅದೇ ರೀತಿ ಈ ಭಗವದ್ಗೀತೆಯ ವಿಚಾರದಲ್ಲೂ ಕೂಡ ಆಗಿದೆ. ಸಾಮಾನ್ಯವಾಗಿ ಅಲ್ಲಿರುವಂತಹ ಅವಶೇಷಗಳು ಸೇರಿದಂತೆ ಮನುಷ್ಯರ ದೇಹ ಕೂಡ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ. ಆ ಒಂದಿಷ್ಟು ದೃಶ್ಯಾವಳಿಗಳನ್ನಂತೂ ನೋಡೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಅಷ್ಟೊಂದು ಸಂಪೂರ್ಣವಾಗಿ ದೇಹಗಳು ಕಂಪ್ಲೀಟ್ ಆಗಿ ಆ ಬೆಂಕಿಯ ಆಹುತಿಗೆ, ಬೆಂಕಿಯ ಉಂಡೆಗೆ ಕರಗಿ ಹೋಗಿರುವಂಥದ್ದು, ಭಸ್ಮವಾಗಿರುವಂಥದ್ದು ಕಾಣಿಸ್ತಾ ಇದೆ. ಆದ್ರೆ ಅಚ್ಚರಿ ಅಂತ ಅಂದ್ರೆ ಭಗವದ್ಗೀತೆ ಮಾತ್ರ ಅದೇ ರೀತಿ ಇದೆ. ಅಂದ್ರೆ ಒಂದಿಷ್ಟು ಪೇಜ್ಗಳು ಕೆಲವು ಕಡೆ ಅಷ್ಟೇ ಸುಟ್ಟಿದೆ, ಆದ್ರೆ ಒಂದು ಭಾಗವನ್ನು ನೋಡ್ತಾ ಇದ್ರೆ ಕಂಪ್ಲೀಟ್ ಆಗಿ ಯಾವುದೇ ರೀತಿ ಹಾನಿ ಆಗದಂತಹ ರೀತಿಯಲ್ಲಿದೆ. ಇದು ಅನೇಕರ ಅಚ್ಚರಿಗೂ ಕೂಡ ಕಾರಣವಾಗಿದೆ. ಅಷ್ಟೊಂದು ಡೆಬ್ರಿಸ್ ಇತ್ತು, ಕಂಪ್ಲೀಟ್ ಆಗಿರುವಂತಹ ಅವಶೇಷ ಇತ್ತು. ಅದರ ಮಧ್ಯೆ ಒಬ್ಬ ವ್ಯಕ್ತಿ ಅಂದ್ರೆ ಆ ರೆಸ್ಕ್ಯೂ ಆಪರೇಷನ್ ಆ ಒಂದು ಅವಶೇಷವನ್ನ ಯಾವ ರೀತಿ ತೆಗೆದುಬೇಕು ಏನು ಅನ್ನುವಂತಹ ನಿರ್ಣಯದಲ್ಲಿ ಇರುವಂತಹ ಸಂದರ್ಭದಲ್ಲಿ ಅವಶೇಷದ ಅಡಿಯಲ್ಲಿ ಆ ಭಗವದ್ಗೀತೆ ಪುಸ್ತಕ ಇತ್ತು. ಒಬ್ಬ ಪ್ರಯಾಣಿಕರು ಅದನ್ನ ಕೊಂಡೊಯ್ತಿದ್ರು. ಸಾಮಾನ್ಯವಾಗಿ ತುಂಬಾ ಅವಧಿ ಹೆಚ್ಚಾಗಿರುತ್ತೆ ಆ ಸಂದರ್ಭದಲ್ಲಿ, ಫ್ಲೈಟ್ ನಲ್ಲಿ ಓದೋದು, ಸಿನಿಮಾ ನೋಡೋದು ಈ ರೀತಿ ಮಾಡ್ತಾರೆ ಟೈಮ್ ಪಾಸ್ಗಾಗಿ. ಸೊ ಒಬ್ಬ ವ್ಯಕ್ತಿ ತಮ್ಮ ಜೊತೆ ಪ್ರಯಾಣಿಕರು ಭಗವದ್ಗೀತೆಯನ್ನ ಕೊಂಡೊಯ್ತಾರೆ. ಆದ್ರೆ ಆ ಭಗವದ್ಗೀತೆ ಪುಸ್ತಕ ಸೇಫ್ ಆಗಿ ಇರುವಂತದ್ದು ಎಲ್ಲರ ಅಚ್ಚರಿಗೂ ಕಾರಣವಾಗಿದೆ. ಜೊತೆಗೆ ಆ ಭಗವದ್ಗೀತೆಯ ಪುಸ್ತಕವನ್ನ ತಿರುವಿ ಹಾಕಿ ನೋಡ್ತಾ ಇದ್ದಾರೆ, ಯಾವ ರೀತಿ ಏನಾದ್ರೂ ಡ್ಯಾಮೇಜ್ ಆಗಿದೆಯೇ ಎನ್ನುವಂಥದ್ದು. ಕೆಲವು ಕೆಳಭಾಗದಲ್ಲಿ ಮಾತ್ರ ಸುಟ್ಟಿರುವಂತಹ ರೀತಿಯಲ್ಲಿ ಕಾಣಿಸ್ತೇ ವಿನಃ ಇಡೀ ಪುಸ್ತಕ ಏನಿದೆ ಅದು ಅದೇ ರೀತಿ ಇರುವಂತಹ ರೀತಿಯಲ್ಲಿ ಕಾಣಿಸ್ತಾ ಇದೆ. ನಿಜಕ್ಕೂ ಕೂಡ ಇದು ಹೇಗಾಯಿತು? ಅಷ್ಟೊಂದು ಎಲ್ಲಾ ವಸ್ತುಗಳು ಸುಟ್ಟು ಕರಕಲಾಗಿ ಹೋಗಿರುವಾಗ ಜೊತೆಗೆ ಆ ಬೆಂಕಿಯ ಉಂಡೆ ಯಾವ ರೀತಿ ಇತ್ತು ಅನ್ನುವಂಥದ್ದು ಎಲ್ಲರೂ ಕೂಡ ದೃಶ್ಯವನ್ನ ನೋಡಿದ್ವಿ. ಸೊ ಹಾಗಾಗಿ ಇದು ದೊಡ್ಡ ಮಟ್ಟದ ಅಚ್ಚರಿಗೆ ಕಾರಣವಾಯಿತು. ಹೇಗೆ ಸುಡದೆ ಆ ಒಂದು ಭಗವದ್ಗೀತೆ ಸೇಫ್ ಆಗಿ ಇತ್ತು ಅನ್ನುವಂಥದ್ದು. ಸೊ ಬಹುತೇಕ ಊಹೆಗೆ ನಿಲುಕಲಾರದಂತಹ ವಿಚಾರಗಳು ದಿವ್ಯಾ ಇದು. ಎಕ್ಸಾಕ್ಟ್ಲಿ. ಥ್ಯಾಂಕ್ ಯು ಪವಿತ್ರ ನಿಮ್ಮೆಲ್ಲ ಮಾಹಿತಿಗೆ. ಸಾಮಾನ್ಯವಾಗಿ ಒಂದು ದೊಡ್ಡ ದುರಂತ ಸಂಭವಿಸಿದಾಗ, ಅದರಲ್ಲೂ ಕೂಡ ಇಂತಹ ಇನ್ಸಿಡೆಂಟ್ಗಳ ಆದಾಗ ಏನೇನೂ ಕೂಡ ನಮ್ಮ ಕೈಗೆ ಸಿಗೋದಕ್ಕೆ ಸಾಧ್ಯನೇ ಇಲ್ಲ. ಎಲ್ಲವೂ ಕೂಡ ಸುಟ್ಟು ಭಸ್ಮವಾಗ್ಬಿಡುತ್ತೆ, ಬೂದಿ ಆಗ್ಬಿಡುತ್ತೆ ಅಂತೀವಿ. ಆದರೆ ಕೆಲವೊಂದು ಅಚ್ಚರಿಗಳು ಕೂಡ ಮೂಡುತ್ತೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ.